ಇವತ್ತು ನಿಮ್ಮನ್ನೆಲ್ಲ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲ ಇವತ್ತು ಸೇರಿರೋ ಕಾರಣ ಏನಂತ ಹೇಳಿದ್ರೆ ನಿನ್ನೆ ಕೇಂದ್ರ ಸರ್ಕಾರದ ಮಾನ್ಯ ಸಚಿವರು HD ಕುಮಾರಸ್ವಾಮಿ ಅವರು ಏನು ಅವರು ಒಂದು JDS ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರದ ಬಗ್ಗೆ ಹಾಗೂ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿರುವ ಬಗ್ಗೆ ಇವತ್ತೊಂದು ಮಾಧ್ಯಮ ಮಿತ್ರರನ್ನ ಕರೆದಿ ನಾನು ನಿಮ್ಮಲ್ಲಿ ಹಂಚಿಕೊಳ್ಳೋ ಬಯಸ್ತೀನಿ. ಅವರು ಒಬ್ಬ ಗೌರವಾನ್ವಿತ ರಾಜಕಾರಣಿಗಳು, ಕೇಂದ್ರ ಸಚಿವರಾಗಿದ್ದಾರೆ. ಅವ್ರ ಮೇಲೆ ಅತ್ಯಂತ ಗೌರವ ಇದೆ. ಅವರು ಅವರ ಪಕ್ಷ ಸಂಘಟನೆಗೋಸ್ಕರ ಅವರು ನಮ್ಮ ಜಿಲ್ಲೆಯಲ್ಲಿ ಸಮಾವೇಶವನ್ನ ಮಾಡ್ತಿದ್ದಾರೆ. ಅದು ಅವರ ವೈಯಕ್ತಿಕ, ಅವರ ಪಕ್ಷದ ಚೌಕಟ್ಟಿನಲ್ಲಿ ನಡೀತಿರೋದು, ಅದು ಅವರವರ ವಿವೇಚನೆ. ಆದರೆ ಆ ಒಂದು ವಿಚಾರದಲ್ಲಿ ನಮ್ಮ ಪಕ್ಷವನ್ನ, ನಮ್ಮ ರಾಜ್ಯದಲ್ಲಿ ಆಡಳಿತ ನಮ್ಮ ಕಾಂಗ್ರೆಸ್ ಪಕ್ಷದ, ನಮ್ಮ ಕಾಂಗ್ರೆಸ್ ಸರ್ಕಾರವನ್ನ ಹಾಗೂ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬ್ರನ್ನ, ಉಪಮುಖ್ಯಮಂತ್ರಿಗಳಂತಹ DK ಶಿವಕುಮಾರ್ ಸಾಹೇಬ್ರನ್ನ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ, ಇಲ್ಲಸಲ್ಲದ ದಾಖಲೆ ರಹಿತವಾದಂತಹ ಆರೋಪಗಳು ಸರ್ಕಾರ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಅದನ್ನ ನಾನು ಸಂಸದನಾಗಿ ಹಾಗೂ ನಾವೆಲ್ಲ ಪಕ್ಷದ ಕಾರ್ಯಕರ್ತರಾಗಿ, ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳಾಗಿ ಖಂಡಿತವಾಗಿ ಇದನ್ನ ಖಂಡಿಸುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ, ಮಾಡುವಂತ ಕೆಲಸವನ್ನ ನಾವು ಮಾಡ್ತಿದೀವಿ. ಯಾಕಂತ ಹೇಳಿದ್ರೆ ಇವತ್ತು ಅವರು ಸಮಾವೇಶ ಮಾಡ್ತಾ ಇದ್ದಾರೆ, ಅದು ಅವರ ಆತ್ಮಾವಲೋಕನೆ ಮಾಡ್ಬಿಟ್ಟು ಅವ್ರು ಸಮಾವೇಶ ಮಾಡ್ಬೇಕಾಗಿತ್ತು ಅನ್ನೋದು ನನ್ನ ಒಂದು ಇದು. ಯಾಕಂತ ಹೇಳಿದ್ರೆ ಇವತ್ತು ನಿಮ್ಗೆಲ್ಲ ನೋಡ್ತಿದ್ದೀರಿ, JDS ಅವರು ಮುಂಚೆ ಯಾರ ಜೊತೆ ಇದ್ರು, ಇವಾಗ ಯಾರ ಜೊತೆ ಇದ್ದಾರೆ, ಕಾಂಗ್ರೆಸ್ ಜೊತೆ ಬಂದು ಏನೇನು ಅಧಿಕಾರ ಉಪಯೋಗಿಸ್ಕೊಂಡು ಯಾವ ರೀತಿಯಲ್ಲಿ ಅವರು ಸಹಾಯ ಪಡ್ಕೊಂಡು ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಇವಾಗ BJP ಅವ್ರ ಜೊತೆ ಹೋಗಿ BJPಯಲ್ಲಿ ಹೇಗೆ ಅವರು ಆಡಳಿತವನ್ನ ಮಾಡ್ತಾ ಇದ್ದಾರೆ ನೀವೆಲ್ಲ ನೋಡ್ತಿದ್ದೀರಿ. ಆದ್ರೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ರೀತಿಯ ನೈತಿಕ ಹಕ್ಕು ಅವ್ರಿಗಿರ್ಲ. ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿರುವಂತಹ ಜನಪರ, ಬಡವರ ಪರ, ದೀನದಲಿತರ ಪರ, ಹಿಂದುಳಿದ ವರ್ಗದವರ ಪರ, ಜನಸಾಮಾನ್ಯರ ಪರವಂತಹ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಅದು ಸಿದ್ದರಾಮಯ್ಯ ಸಾಹೇಬ್ರ ಮತ್ತು DK ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಅದ್ಭುತವಾದಂತಹ ದಾರಿಯಲ್ಲಿ ನಮ್ಮ ಸರ್ಕಾರ ಹೋಗ್ತಿದೆ. ಅದನ್ನ ಸಹಿಸಲಾದವರು ಇವರು ಇಲ್ಲಸಲ್ಲದ ಆರೋಪವನ್ನ ನಮ್ಮ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ. ಇವತ್ತು ಗ್ಯಾರಂಟಿ ವಿಷಯದಲ್ಲಾಗಿರ್ಬೋದು, ಅಭಿವೃದ್ಧಿ ಪಥದಲ್ಲಾಗಿರ್ಬೋದು, ನಮ್ಮ ಜಿಲ್ಲೆಯ ಅಭಿವೃದ್ಧಿ ವಿಷಯದಲ್ಲಾಗಿರ್ಬೋದು, ನಮ್ಮ ಸರ್ಕಾರ ವಿಶೇಷವಾಗಿ ಹಾಸನವನ್ನ ಪರಿಗಣಿಸಿ ಇವತ್ತು ನಮಗೆ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ, ವಿಶೇಷವಾದಂತಹ ಅಭಿವೃದ್ಧಿಗೆ ಅನುದಾನವನ್ನ ನಮ್ಮ ಜಿಲ್ಲೆಗೆ ಕೊಡ್ತಾ ಇದ್ದಾರೆ. ಅದನ್ನ ಇವರು ಸ್ವಾಗತಿಸಬಹುದು. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನ ಕೊಡ್ಲಿ, ಈ ರೀತಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಇವರು ಅಭಿವೃದ್ಧಿಯನ್ನ ಪಡಿಸ್ಲಿ ಅಂತ ನಮ್ಗೆ ಸಲಹೆ ಕೊಡ್ಲಿ, ನಮ್ಮ ಜೊತೆ ಸಹಕಾರವನ್ನ ಮಾಡ್ಲಿ. ಅದು ಬಿಟ್ಬಿಟ್ಟು ಇಲ್ಲಸಲ್ಲದ ಆರೋಪವನ್ನ ಮಾಡುವುದು, ಇಂಥ ಸರ್ಕಾರವನ್ನ ನಾನು ನೋಡೇ ಇಲ್ಲ ಅಂತ ಹೇಳೋದು, ಕಾರ್ಯವೈಖರಿ ಬಗ್ಗೆ ಮಾತಾಡೋದನ್ನ ಅವರು ನಿಲ್ಲಿಸಬೇಕು. ಫಸ್ಟ್ ನಾವು ನಮ್ಮ ಕಾಲದಲ್ಲಿ ನಾವೇನೇನು ಅಭಿವೃದ್ಧಿ ಮಾಡಿದೀವಿ, ನಾವೇನೇನು ಆಡಳಿತದಲ್ಲಿ ನಾವೇನೇನು ಮಾಡಿದೀವಿ ಅನ್ನೋದನ್ನ ನಾವು ಪರಾಮರ್ಶೆ ಮತ್ತು ಆತ್ಮಾವಲೋಕನವನ್ನ ಅವ್ರು ಮಾಡ್ಕೊಬೇಕಾಗ್ತದೆ. ಅದಾದ್ಮೇಲೆ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ಲಿ. ಇವತ್ತು ಅವರು JDS ಪಕ್ಷದಲ್ಲಿ ಸಮಾವೇಶ ಮಾಡ್ತಿದ್ದಾರೆ, ಅದು ಅವರು ಸ್ವಾಗತಾರ್ಹ, ಅವರ ವಿವೇಚನೆಗೆ ಬಿಟ್ಟಿದ್ದು. ಆದ್ರೆ ಇವತ್ತು ಅವ್ರು ಸಮಾವೇಶ ಮಾಡಕ್ಕಿಂತ ಮುಂಚೆ ಅವರ ಆತ್ಮಾವಲೋಕನ ಮಾಡ್ಕೋಬೇಕಾಗಿತ್ತು. ಇವತ್ತು ನಮ್ಮ ಜಿಲ್ಲೆಯಲ್ಲೇ ಎರಡು ಸಮಾವೇಶ ಆದಂಗ ಆಗ್ತದೆ. ಇವರು ಮೈತ್ರಿ ಸರ್ಕಾರ ಅಂತ ಇಟ್ಕೊಂಡು, ಅಲ್ಲಿ ಮೈತ್ರಿ ಕುತ್ತದಲ್ಲಿ ಇಟ್ಕೊಂಡು ಇವರು ಮೈತ್ರಿ ಇದರಿಂದಾನೇ ಸಮಾವೇಶವನ್ನ ಮಾಡಬೇಕು. ಇವ್ರ ಸಮಾವೇಶದಲ್ಲೇ ಗೊತ್ತಾಗ್ತದೆ ಇವ್ರ ಇಬ್ಬಾಗದ ನೀತಿ. ಇವರು ನಾವೇ ಒಂದು ವೈಯಕ್ತಿಕ ನಮ್ಮದೇ ಸಪರೇಟ್ ಅನ್ನೋ ರೀತಿಯಲ್ಲಿ ಇವತ್ತು ಅವರು ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವರು ಫಸ್ಟು ಅವ್ರ ಜೊತೆ ಮತ್ತೆ BJP ಜೊತೆ ಒಡಂಬಡಿಕೆ, ಹೊಂದಾಣಿಕೆಯಲ್ಲಿ ಚೆನ್ನಾಗಿ ಹೋಗ್ಲಿ, ಅದನ್ನ ಅವ್ರು ಫಸ್ಟು ಆತ್ಮಾವಲೋಕನ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಪಕ್ಷದ ಸ್ಥಿತಿಗತಿ ಬಗ್ಗೆ ಇರ್ಬೋದು, ನಮ್ಮ ಜನಪರ ಪಕ್ಷದ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋ